ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಕ್ರಿಸ್ಮಸ್ ಹಬ್ಬದ ಸ್ಪೆಷಲ್ ಆಗಿ ಇವತ್ತು ನಿಮಗೆ ಮಟನ್ ಬಿರಿಯಾನಿ ಈಸಿಯಾಗಿ ಮಸಾಲೆ ರುಬ್ದಿರೇ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಥರನೇ ಕೆಂಪು ಕಲರ್ಗೆ ಮಟನ್ ಬಿರಿಯಾನಿ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಸಿಂಪಲ್ ರೆಸಿಪಿ, ಬ್ಯಾಚುಲರ್ ಸಹ ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಈಗ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ನೋಡಿ, ಈ ಥರ ಲೋಟದಲ್ಲಿ 2 ಲೋಟ ಆಗೋಷ್ಟು ನಾನು ಬಾಸುಮತಿ ಅಕ್ಕಿ ಯೂಸ್ ಮಾಡಿದ್ದೀನಿ. ನೀವು ನಾರ್ಮಲ್ ರೈಸ್ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ತೊಳೆದು ಒಂದು 20 ನಿಮಿಷ ನೆನೆ ಹಾಕಬೇಕು. ಒಂದು 2 ಸರಿ ತೊಳೀರಿ ಅಕ್ಕಿನ. ಆನಂತರ ನಾನು ಇಲ್ಲಿ ಅರ್ಧ kg ಮಟನ್ನ 1 ಲೋಟ ನೀರು ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿನೂ ಒಂದು ಸ್ವಲ್ಪ ಉಪ್ಪಾಕಿ ಕುಕ್ಕರಲ್ಲಿ 2 ವಿಸಿಲ್ ಕೂಗಿಸಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಮಟನ್ ಅರ್ಧ kg ಕ್ವಾಂಟಿಟಿಯಲ್ಲಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮಟನ್ನ ಚೆನ್ನಾಗಿ ಒಂದು ಸರಿ ತೊಳೆದ್ಮೇಲೆ ಕುಕ್ಕರಲ್ಲಿ ಬೇಯಿಸಿಟ್ಕೊಳ್ಳಿ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ಕುಕ್ಕರಲ್ಲಿ ಸಹ ಮಾಡ್ಬೋದು. ಪಾತ್ರೆಗೆ ನಾನು 5 ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರೋದ್ರಿಂದ ಈಗ 2 ಮರಾಠಿ ಮೊಗ್ಗು, ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಕಲ್ಲುವ ಇಷ್ಟು ಐಟಮ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗೋವಾಗನೇ ಇದನ್ನು ಹಾಕ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಒಂದು 4 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಿರಿಯಾನಿಗೆ ಜಾಸ್ತಿನೇ ಬೇಕು. ಮತ್ತು ಈರುಳ್ಳಿನ ಆದಷ್ಟು ಕೆಂಪು ಕಲರ್ಗೆ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಅವಾಗೆ ಬಿರಿಯಾನಿಗೂ ಒಂದು ಒಳ್ಳೆ ಕಲರ್ ಸಿಗುತ್ತೆ ಮತ್ತು ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಎಣ್ಣೆ ಬಂದ್ಬಿಟ್ಟು ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಅರ್ಧ kg ಮಟನ್ನು, ಅರ್ಧ kg ಅಕ್ಕಿ ಮಾತ್ರ ಯೂಸ್ ಮಾಡ್ತಾ ಇರೋದು. ಈಗ ಈ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಕಲರ್ ಬರೋವಾಗನೇ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು. ಮತ್ತು ಇಲ್ಲಿ ನಾನು ಯಾವುದೇ ರೀತಿ ಬಿರಿಯಾನಿ ಪೌಡರು ಮತ್ತು ಯಾವುದೇ ರೀತಿ ಕೊತ್ತಂಬರಿ ಪುದೀನ ಪೇಸ್ಟ್ ಏನು ಯೂಸ್ ಮಾಡ್ತಾಯಿಲ್ಲ. ಇವಾಗ ನೋಡಿ 2 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕಿದ ಮೇಲೆ ಸ್ಟವ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಜೊತೆ ಒಂದು 30 ಸೆಕೆಂಡು ಮಿಕ್ಸ್ ಮಾಡಿ, ಆವಾಗ ಒಂದು ಒಳ್ಳೆ ಕಲರ್ ಬಿಡುತ್ತೆ ಖಾರದ ಪುಡಿಯಲ್ಲಿ. ಈಗ ಇದಕ್ಕೆ 1/4 ಕಪ್ ಆಗೋಷ್ಟು ಪುದೀನೂ, 1/4 ಕಪ್ ಆಗೋಷ್ಟು ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಈರುಳ್ಳಿ ಫ್ರೈ ಮಾಡೋವಾಗ ಹಾಕಿದ್ರೆ ನಿಮಗೆ ಬಿರಿಯಾನಿಯಲ್ಲಿ ಲಾಸ್ಟ್ ಗಂಟನೂ ಆ ಫ್ಲೇವರ್ ಅನ್ನೋದು ಆಗೇ ಇರುತ್ತೆ. ಈಗ ನೋಡಿ, ಇದನ್ನು ಅಷ್ಟು ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಒಂದು ಸ್ವಲ್ಪ ಅದು ಫ್ರೈ ಆಗಬೇಕು. ಪ್ರತಿಯೊಂದು ಬಿರಿಯಾನಿ, ಯಾವುದೇ ರೀತಿ ಬಿರಿಯಾನಿ ಮಾಡಿ ನಾವು ಹಾಕಿರೋವಂಥ ಮಸಾಲೆಗಳು ಚೆನ್ನಾಗಿ ಫ್ರೈ ಆಗಬೇಕು. ಆವಾಗೇ ಒಳ್ಳೆ ಟೇಸ್ಟ್ ಸಿಗೋದು. ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ದು 3 ಟೊಮೊಟೊ ಚೆನ್ನಾಗಿ ಹಣ್ಣಾಗಿರಬೇಕು ಅಂತ ಹಣ್ಣು ಟೊಮೊಟೊನ ತೊಗೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನು ದೊಡ್ಡ ಸೈಜ್ದು 3 ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾದರೆ 4 ತೊಗೊಳ್ಳಿ. ಇದೇ ಮಸಾಲೆ ಕ್ವಾಂಟಿಟಿನಲ್ಲಿ ನೀವು 1 kg ಮಟನು, 1 kg ಅಕ್ಕಿ ಹಾಕಿನೂ ಮಾಡ್ಕೊಬೋದು. ನಾನು ಆದರೆ ಅರ್ಧ kg ಅಕ್ಕಿ, ಅರ್ಧ kg ಮಟನ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಜಾಸ್ತಿ ಇರಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸ್ಪೂನಲ್ಲೇ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬೇರೆ ಯಾವುದು ಮಸಾಲೆ ಹಾಕ್ತಾಯಿಲ್ಲ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಹಾಕ್ತಾ ಇರೋದು. ಆದಷ್ಟು ಫ್ರೆಶ್ ಆಗಿ ಮನೆಯಲ್ಲೇ ರುಬ್ಬಿ ಯೂಸ್ ಮಾಡಿ ಬಿರಿಯಾನಿ ಅಂತ ಬಂದಮೇಲೆ. ರೆಡಿಮೇಡ್ ಅಂಗಡಿಗಳಲ್ಲಿ ಸಿಗೋದು ಯೂಸ್ ಮಾಡಿದ್ರೆ ಅದು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ನೀವೇ ತಕ್ಷಣಕ್ಕೆ ರುಬ್ಬಿ ಮಾಡಿದ್ರೆ ಬಿರಿಯಾನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊದೆಲ್ಲ ಹಾಕಿದ್ದೀರಲ್ಲ, ಅದರಲ್ಲಿ ಫುಲ್ಲು ಹಸಿ ವಾಸನೆ ಹೋಗಿ ಚೆನ್ನಾಗಿ ಎಣ್ಣೆ ಬಿಡಬೇಕು, ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಗೊಜ್ಜು ಥರ ಆಗಬೇಕು. ಇವಾಗ ನೀವೇ ನೋಡ್ತಾ ಇರ್ಬೋದು, ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ. ಈಗ ನಾನು ಬೇಯಿಸಿರೋಂಥ ಮಟನ್ ಹಾಕ್ಕೊತಾ ಇದ್ದೀನಿ. ನೀವು ಮಟನ್ನ ಇದರಲ್ಲೇ ಬೇಯಿಸ್ಕೋಬೋದು. ಅದೇ ಟೈಮ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟೆ ನಾನು ಫಸ್ಟೇ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನೇನು ಇಲ್ಲ, ಬಿರಿಯಾನಿ ಬೇಗನೆ ಆಗುತ್ತೆ ಅಂತ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಟನ್ನ ಬೇಗನೆ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಬಿರಿಯಾನಿನೂ ಬೇಗನೆ ಆಗುತ್ತೆ. ಕೆಲವರು ಮಟನ್ ತಿಂದರೆ ಡೈಜೆಷನ್ ಆಗೋಲ್ಲ, ಜೀರ್ಣ ಆಗೋಲ್ಲ ಅಂತಾರಲ್ಲ, ಅದಕ್ಕೋಸ್ಕರ ಸಾಫ್ಟಾಗಿ ತಿನ್ನಬೇಕಂತ ನಾನು ಕುಕ್ಕರಲ್ಲಿ ಫಸ್ಟೇ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಮಟನ್ನ ನಾನು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಎಣ್ಣೆ ಬಿಟ್ಟು ಮಸಾಲೆಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ನಾನು ಇದಕ್ಕೆ ಅಳತೆ ನೀರು ಹಾಕ್ಕೊತೀನಿ. ನೋಡಿ, ಇವಾಗ ನಾನು ಮಟನ್ ಬೇಯಿಸೋದಕ್ಕೆ 1 ಲೋಟ ನೀರು ಹಾಕಿದ್ನಲ್ಲ, ಆ 1 ಲೋಟ ಹಾಗೇ ಇದೆ. ಇವಾಗ ಇದಕ್ಕೆ ಎಕ್ಸ್ಟ್ರಾ ಎಷ್ಟು ಹಾಕ್ತೀನಿ ಅಂದರೆ 3 ಲೋಟ. 2 ಲೋಟ ಅಕ್ಕಿಗೆ 4 ಲೋಟ ನೀರಲ್ವ. ಮಟನ್ ಬೇಯಿಸಿರೋಂಥ 1 ಲೋಟ ನೀರಿದೆ, ಮತ್ತು ಸಪ್ರೇಟಾಗಿ 3 ಲೋಟ ನೀರು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಅಳತೆ ಮಾತ್ರ ಕರೆಕ್ಟಾಗಿ ಇಟ್ಕೊಳ್ಳಿ. ನೀವು ನಾರ್ಮಲ್ ಸೋನಾ ಮಸೂರಿ ಆದರೂ ಹಾಕಿ, ಬಾಸುಮತಿ ಆದರೂ ಹಾಕಿ. ಆದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು. ನಾನು ಇವತ್ತು 2 ಲೋಟ ಅಕ್ಕಿ ಯೂಸ್ ಮಾಡಿರೋದ್ರಿಂದ 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಉದುರುದ್ರಾಗಿ ಬೇಕು ಅಂದರೆ ಮಾತ್ರ ಸ್ವಲ್ಪ ನೀರು ಕಡಿಮೆ ಮಾಡ್ಕೊಳ್ರಿ, ಅಷ್ಟೇ, ಇನ್ನೇನು ಇಲ್ಲ. ಉದುರುದ್ರಾಗಿ ಬರುತ್ತೆ. ನಾನು ಇಲ್ಲಿ ಉದುರುದ್ರಾಗಿ ಸಾಫ್ಟಾಗಿ ಬರಲಿ ಅಂತ ಕರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ.
ನೀವು ಇದೇ ಪ್ರಾಸೆಸ್ನ ಕುಕ್ಕರಲ್ಲಿ ಸಹನೂ ಮಾಡ್ಬೋದು. ಈಗ ಇದ್ರ ಜೊತೆಗೆ ಒಂದು 5-6 ಹಸಿರುಮೆಣ್ಸಿನ್ಕಾಯಿ ಹಾಕ್ಕೊಂಡು ಉಪ್ಪು ಖಾರ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ನನ್ನ ಖಾರ ಕರೆಕ್ಟಾಗಿತ್ತು, ಉಪ್ಪು ಮಾತ್ರ ಒಂದು ಸ್ವಲ್ಪ ಕಡಿಮೆ ಇತ್ತು. ಅಕ್ಕಿ ಹಾಕಿದ್ಮೇಲೆ ನಾನು ಚೆಕ್ ಮಾಡಿ ಹಾಕ್ಕೊತೀನಿ. ಸೊ ಇವಾಗ ಇದನ್ನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಒಂದು 5 ನಿಮಿಷ ಕುದೀಲಿ, ಯಾಕಂದರೆ ಮಟನ್ಗೂ ಸ್ವಲ್ಪ ಉಪ್ಪು ಖಾರ ಹಿಡಿಬೇಕು. ಈಗ ನೋಡಿ ಒಂದು 5 ನಿಮಿಷ ಆಗಿದೆ. ಸೊ 5 ನಿಮಿಷ ಆದಮೇಲೆ ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ವ, ಇವಾಗ ನಾನು ಅಕ್ಕಿ ಹಾಕ್ಕೊತೀನಿ. ಮತ್ತು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನೀವು ಬಾಸುಮತಿ ಅಕ್ಕಿನಲ್ಲೇ ಮಾಡಬೇಕಂತೇನಿಲ್ಲ. ನಾರ್ಮಲ್ ಮನೇಲಿರುವಂಥ ಸೋನಾ ಮಸೂರಿ ರೈಸು ಅಥವಾ ಬುಲೆಟ್ ರೈಸು, ಕೋಲಮ್ ರೈಸು ಯಾವ್ದು ಯೂಸ್ ಮಾಡ್ತೀರೋ ಅದ್ರಲ್ಲಿ ಮಾಡ್ಕೊಬೋದು. ನೋಡಿ ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಟಿಪ್ಸ್ ಏನಂದರೆ, ಕುಕ್ಕರಲ್ಲಿ ಮಾಡೋದಾದರೆ ಇದೇ ಥರ ನೀರು ಚೆನ್ನಾಗಿ ಕುದಿಯೋವಾಗ ಅಕ್ಕಿ ನೀರು ಚೆನ್ನಾಗಿ ಕುದಿಯೋವಾಗ ಮುಚ್ಚಳ ಹಾಕಿ ಸೊ 2 ವಿಸಿಲ್ ಬಿಡಿ. 2 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಮುಚ್ಚಳ ಓಪನ್ ಮಾಡಿ. ನಾನು ಪಾತ್ರೆಯಲ್ಲಿ ಮಾಡೋದ್ರಿಂದ 2 ಸರಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇವಾಗ ಅಕ್ಕಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊತೀನ. ಸೊ ಮಾಡ್ಕೊಂಡಿದ್ಮೇಲೆ ಮತ್ತೆ ಇದು ನೀರೆಲ್ಲ ಕಡಿಮೆ ಆಗುತ್ತಲ್ವ, ಆವಾಗ ದಮ್ ಕಟ್ತೀನಿ ಇದನ್ನು ನಾನು. ಈಗ ನೋಡಿ ಅಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಉಪ್ಪು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ನಾವು ಆ ಟೇಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಉಪ್ಪು ಥರ ಅನಿಸ್ಬೇಕು, ಆವಾಗ ಅನ್ನ ಬೆಂದಮೇಲೆ ಕರೆಕ್ಟಾಗಿ ಆಗುತ್ತೆ. ಈಗ ಇದನ್ನು ಐ ಫ್ಲೇಮಲ್ಲಿ ಒಂದು 3-4 ನಿಮಿಷ ಐ ಫ್ಲೇಮಲ್ಲಿಟ್ಟು ಕುದಿಸ್ಕೊತೀನಿ. ನೀವು ಕುಕ್ಕರಲ್ಲಿ ಮಾಡೋದಾದ್ರೂ 5 ನಿಮಿಷ ಕುಕ್ಕರಲ್ಲೂ ಅಷ್ಟೇ ಐ ಫ್ಲೇಮಲ್ಲಿ ಇಡಿ. ಒಂದು ವಿಸಿಲ್ ಬಂದಿದ ತಕ್ಷಣ ಲೋ ಫ್ಲೇಮಲ್ಲಿಟ್ಟು ಒಂದು ವಿಸಿಲ್ ಆದಮೇಲೆ ಆ ನಂತರ ಫುಲ್ಲು ಗ್ಯಾಸ್ ರಿಲೀಸ್ ಆಗಬೇಕು. ಇವಾಗ ಅದೇ ಥರ ನಾನು ಇದನ್ನು ಮಾಡ್ಕೊತೀನಿ. ನೋಡಿ ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆಗಿ ಅರ್ಧ ಭಾಗ ಅನ್ನ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಫಾಲೋ ಮಾಡಬೇಕು. ನೀರಿನ ಪ್ರಮಾಣ ಕಡಿಮೆ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಬಿಡಿ, ಅಂದರೆ ಕಡಿಮೆ ಊರು ಇಟ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕರೆಕ್ಟಾಗಿ ಇದನ್ನು ಒಂದು ಸ್ವಲ್ಪ ಸಮ ಮಾಡಿಬಿಡಿ. ಮಾಡಿದ ತಕ್ಷಣ ಇದಕ್ಕೆ ಇನ್ನು ಉಳಿದಿರೋ ಇಂಗ್ರೀಡಿಯೆಂಟ್ಸು ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಹಾಕೋದೇ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕಸೂರಿ ಮೆಥಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಜಸ್ಟ್ ಮೇಲೆ ಉದುರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ಇದ್ರ ಬದಲು ಕೊತ್ತಂಬರಿ ಪುದೀನ ಕೂಡ ನೀವು ಎಕ್ಸ್ಟ್ರಾ ಇದ್ದರೆ ಕೂಡ ಹಾಕ್ಕೊಬೋದು. ಹಾಕ್ಕೊಂಡು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಒಂದು 15-20 ನಿಮಿಷ ಬಿಟ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸೌಟಲ್ಲಿ ಮಿಕ್ಸ್ ಮಾಡಲ್ಲ. ಒಂದು 15-20 ನಿಮಿಷ ಪೂರ್ತಿ ಗಾಳಿ ಹೋಗ್ದಿರಂಗೆ ಈ ಥರ ಮೇಲೆ ಒಂದು ವೇಟ್ ಆಗಿರುವಂಥ ಐಟಮ್ ಇಟ್ಕೊತಾ ಇದ್ದೀನಿ. ಈಗ ಇದು ಒಂದು 15-20 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡೋಣ. ನೋಡಿ ಬಾಸುಮತಿ ಅಕ್ಕಿ ಹಾಕಿರೋದ್ರಿಂದ ಇದು ಬೇಗನೆ ಆಗುತ್ತೆ ಬಿರಿಯಾನಿ, ಟೈಮು ಜಾಸ್ತಿ ತಗೊಳೋದಿಲ್ಲ. ಈಗ ಇದು ರೆಡಿಯಾಗಿದೆ. ಇವಾಗ ನೀವೇ ನೋಡ್ತಾ ಇರ್ಬೋದು. ನೋಡಿ ಈ ಥರ ಮಿಕ್ಸ್ ಮಾಡ್ತೀನಿ ಸೌಟಿಂದ. ಯಾವುದೇ ರೀತಿ ಮುದ್ದೆ ಥರ ಆಗಿಲ್ಲ, ಉದ್ರಾಗಿ ಒಳ್ಳೆ ಸೂಪರ್ ಕೆಂಪು ಕಲರಿಗೆ ಬಂದಿದೆ. ನೀವು ಸ್ಟ್ರೀಟ್ ಫುಡ್ಡಲ್ಲಿ ತಿಂದಿರ್ತೀರ, ರೆಸ್ಟೋರೆಂಟ್ ಹೋಟೆಲಲ್ಲಿ ತಿಂದಿರ್ತೀರ. ಸೊ ಅದೇ ಟೇಸ್ಟು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ನೀವು ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಇದೇ ರೀತಿ ಅರ್ಧ kg ಕ್ವಾಂಟಿಟಿನಲ್ಲೇ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಆವಾಗ ನೀವು ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ಕೋಬೋದು. ಸೊ ಇದನ್ನು ಬಿಸಿ ಇರೋವಾಗನೇ ಮೊಸರು ಪಚ್ಚಡಿ ಜೊತೆಗೆ ಇದ್ರ ಜೊತೆಗೆ ಒಂದು ಮೊಟ್ಟೆನೋ ಅಥವಾ ಚಿಕನ್ ಗ್ರೇವಿನೋ ಮಟನ್ ಗ್ರೇವಿನೋ ಇಟ್ಕೊಂಡು ಕಾಂಬಿನೇಷನಲ್ಲಿ ತಿಂತದೆ ಸೂಪರಾಗಿರುತ್ತೆ. ಸೊ ಯಾವುದೇ ರೀತಿ ನಿಮ್ಮ ಮನೇಲಿ ದೊಡ್ಡ ಫಂಕ್ಷನ್ ಇದ್ದಾಗ ನೀವೇ ಮನೇಲಿ ಮಾಡ್ಕೊಂಡು ತಿನ್ಬೋದು. ಸೊ ಕ್ರಿಸ್ಮಸ್ ಸ್ಪೆಷಲಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.